ಗೈಸ್ ಮಧು ಅವರಿಗೆ ಹೊಟ್ಟೆ ನೋವ್ತಾ ಇದೆ. ಸೊ ಹಾಗಾಗಿ ನಮ್ಮ ಬೂಸಿ ಅವರು ಜೀರಿಗೆ ನೀರ್ ಮಾಡ್ಕೊಡಿ ಅಂತ ಹೇಳಿದ್ರೆ ಲೆಟ್ಸ್ ಸಿ ಯಾವಾಗ ಹೆಂಗ್ ಬೇನ್ ಬರುತ್ತೆ ಹೇಳಕ್ಕಾಗಲ್ಲ. ಮುದ್ದು ಮುದ್ದಾಗಿ ಮಾತಾಡುವಾಗ ನಿನ್ನ ಚಂದ ಇನ್ನು ಚಂದ. ಇದೇಳಿ ಬ್ಲಾಗ್ ಸ್ಟಾರ್ಟ್ ಮಾಡಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮಧುಗೌಡ ಯೂಟ್ಯೂಬ್ ಚಾನೆಲ್. ಹಲೋ ಹೇಳಿ, ನೀವ್ ಹೇಳಿ, ನಿಮ್ದೇ ಚಾನೆಲ್ ಗೈಸ್. ಇವಳು ಬ್ಲಾಗ್ ಮಾಡ್ತಾ ಇಲ್ಲ, ಅದಕ್ಕೆ ನಾನೇ ಬಂದು ಸ್ಟಾರ್ಟ್ ಮಾಡಿದೆ. ಪೇನ್ ಬಂದಿದೆ ಮೇಡಮ್ ಅವರಿಗೆ, ಇನ್ನೇನೋ ನಾವೇ ತಾಕೊಂಡು ಹೋಗಲಿದ್ದೇವೆ. ಮಧು ಮ್ಯಾಮ್ ಎದೇಳಿ ಮ್ಯಾಮ್, ಚೆನ್ನಾಗೇ ಇದ್ದೀರಾ, ನೀವೇನ್ ಮುಖ ಒರೆಸ್ಕೊಬಿಡಿ. ಎದೇಳಿ. ಯಾರು? ನಿಂದೆ ಕಣೆ. ನಂದಕ್ಕೆ? ವೆಲ್ಕಮ್ ಬ್ಯಾಕ್ ಹೇಳು. ಅಲಿಯ ವೆಲ್ಕಮ್ ಬ್ಯಾಕ್ ಟು ನಿಶಾ ನಿಖಿಲ್ ಬ್ಲಾಗ್ಸ್. ಮದನ್ಗೌಡ ಹುಚ್ಚಿಯಾಗೋಳೆ, ಡಿಪ್ರೆಷನ್ ಅಲ್ಲೋಳೆ. ಡಿಪ್ರೆಷನ್ ಇದ್ದೇ ಇಲ್ಲ, ಹೊಟ್ಟೆ ನೋವು, ಸೊಂಟ ನೋವು ಎಲ್ಲ. ಆದ್ರೂ ಬ್ಲಾಗ್ ಮಾಡ್ಬೇಕು ನೀವು. ನೋಡೋಣ ಆದ್ರೆ ಮಾಡ್ತೀನಿ. ಕಣ್ಗೆ ಹೊಡಿತಾ ಇದ್ ಲೈಟ್ ಇವ್ ಹಿಡ್ದಿರೋದು. ಗೈಸ್ ಮಧು ಅವರಿಗೆ ಹೊಟ್ಟೆ ನೋವ್ತಾ ಇದೆ. ಸೊ ಹಾಗಾಗಿ ನಮ್ಮ ಬೂಸಿ ಅವರು ಜೀರಿಗೆ ನೀರ್ ಮಾಡ್ಕೊಡಿ ಅಂತ ಹೇಳಿದ್ರೆ, ಸೊ ಜೀರಿಗೆ ನೀರ್ನ ಅಂದ್ರೆ ಬಿಸಿ ಮಾಡಿ ಕೊಡಬೇಕು. ಅದು ಕುಡಿದ್ರೆ ಸ್ವಲ್ಪ ಹೊಟ್ಟೆ ನೋವು ಕಡಿಮೆ ಆಗುತ್ತೆ ಅಂತ ನನ್ನ ಅಜ್ಜಿಯ ಭಾವನೆ. ಕುಡ್ದಿದ್ಲು ಒಂದ್ 3-4 ಸಲ, ಸ್ವಲ್ಪ ಲೈಟಾಗಿ ಕಡಿಮೆ ಆಗಿತ್ತು. ಬಗ್ಗೆ ಮಾಡ್ತಾ ಇದ್ದೀನಿ. ಕಡಿಮೆ ಆಗತ್ತೆ. ಪೇನ್ ಜಾಸ್ತಿ ಆಗುತ್ತಂತೆ ಜೀರಿಗೆ ನೀರು ಕೊಟ್ರೆ. ಪೇನ್ ಇಲ್ಲ ಅಂತಂದ್ರೆ ಪೇನ್ ಇಲ್ಲ ಅಂದ್ರೆ ಎನ್ಕೆ ಪೇನ್ ಏನಾದ್ರು ಲೈಟ್ ಆಗಿ ಬಂದ್ರೆ ಅದು ಜಾಸ್ತಿ ಆಗುತ್ತಂತೆ. ಮರ್ತೋಯ್ತಂತೆ. ಇಲ್ಲ ಇಲ್ಲ, ನಾರ್ಮಲ್ ಅಂದ್ರೆ ಲೈಟ್ ಆಗಿ ಏನಾದ್ರು ಪೇನ್ ಇದ್ರೆ ಅದು ಕಡಿಮೆ ಆಗುತ್ತಂತೆ. ಯಾರು ಹೇಳಿದ್ದು? ನೋಡೋಣ ಅದೇನಾಗುತ್ತೆ ಅಂತ. ಈಗ ಜೀರಿಗೆ ನೀರು ಕೊಟ್ಟ ಮೇಲೆ ಕಾದು ನೋಡುವ ರೈಸ್ ರಿಸಲ್ಟ್ಗೆ. ನೀಟಾಗಿ ಕೇಳ್ಕೊ, ಇನ್ನು ಜಾಸ್ತಿ ಬರಲಿ ಅಂತ. ರೈಸ್ ತಟ್ಟೆಗೆ ದುಡ್ಡಿಟ್ಟಿದ್ದೀನಿ, ಹೇಳ್ಸ್ಬಿಟ್ಟಿದ್ದೀನಿ. ಅಮ್ಮ ಹುಷಾರು, ಹೇಳ್ಸ್ಬಿಟ್ಟಿದ್ದೀನಿ. ನಿನಗೆ ಹೇಳ್ತಾ ಇರೋದು. ನಮ್ಮ ಅಮ್ಮನ ಡೈಲಾಗ್ ಏನು ಗೊತ್ತಾ ರೈಸ್? ಅವಾಗ್ಲೇ ಲಕ್ಷ ನಮ್ಮ ಅಪ್ಪ ಕೊಟ್ಟು ಇಡಿಸ್ತಿದ್ರಂತೆ, ಆಗ್ಲೇ 500 ರೂಪಾಯಿ ಮುಟ್ಲಿಲ್ಲ, ನಿನ್ ದುಡ್ಡು ಯಾಕೆ ನಿನ್ಗೆ ಅಂತ. ಅದು ಸುಂಡದ ಮೇಲೆ ಅಂದ್ರೆ ತುಂಬಾ ಕಾಯಿಸಿದ್ಮೇಲೆ ಇಷ್ಟ ಆಗಿದ್ದು. ಇನ್ನೂ 2 ಸ್ಪೂನ್ ಹಾಕು ಅಂದ್ರು ಅಜ್ಜಿ. ಹಾಕ್ದೆ. ಇವಾಗ ಸ್ವಲ್ಪ ಲೈಟ್ ಆಗಿ ತುಪ್ಪ ಹಾಕು ಅಂದ್ರೆ ಅವಳಿಗೆ ತುಪ್ಪ ಆಗಲ್ಲ. ಅದು ಲೈಟ್ ಭಯ ಆಯ್ತದೆ ಇವಾಗ ಸ್ವಲ್ಪ. ನಾವು ನಮ್ಮ ಅಜ್ಜಿ ಫುಲ್ ಸ್ವಾತಿಸ್ಪದನ ಕರೆದ್ಬಿಟ್ಟು ಮಧು ಹೊಟ್ಟೆ ನೋವು ಬಂತಂತೆ ಅಂತ ಕರ್ಸ್ಕೊಂಡಿತ್ ಮನೆಗೆ. ಇವರು ಸಾಮಾನ್ಯ ಮನೋವೈದ್ಯರಲ್ಲ, ಅಮೆರಿಕಾದಲ್ಲಿ ಓದಿ ಚಿನ್ನದ ಪದಕ ಪಡೆದವರು. ಇದು ಜೀರಿಗೆ ನೀರು ಅಜ್ಜಿ ಕೊಡೋಯ್ತು. ಡಾಕ್ಟರ್ ಮೆಸೇಜ್ ಮಾಡೋರೆ ಬಂದ್ಬಿಡಿ ಈಗ್ಲೇ ಮಾಡ್ತೀವಿ ಅಂತನಾ? ಜಾಸ್ತಿ ಪೇನ್ ಆದ್ರೆ ಬನ್ನಿ. ನಿಂಗೆ ಯಾವ ತರ ಪೇನ್? ಹೊಟ್ಟೆ ಪೇನು, ಬ್ಯಾಕ್ ಪೇನು. ಮುಂಚೆ ಬರ್ತಾ ಇದ್ರೆ ಇದೆ ಫಸ್ಟ್? ಅಯ್ಯೋ ಬಿಡಿ. ರೆಡಿ ಆಗ್ಲಿಲ್ಲ ಅಂದ್ರೆ ಮೇ ಬಿ another 1 or 2 days your delivery will happen. ಓ ಮೈ ಗಾಡ್, ಇವತ್ತು ಆಗ್ಬಿಟ್ಟಿದ್ರೆ ಖುಷಿ. ವರಮಹಾಲಕ್ಷ್ಮಿ ಹಬ್ಬ ಇವತ್ತಾದ್ರು ಮಾಡ್ಕೊ. ಪೇನು ಅಂದ್ರೆ ಇಷ್ಟಕ್ಕೆಲ್ಲ ಹೋದ್ರೆ ಏನ್ ಚೆನ್ನಾಗಿರಲ್ಲ, ತುಂಬಾ ತಡ್ಕೊಳಕ್ಕೆ ಆಗಲ್ಲ ಅಂತ. ಪೇನ್ ಬಂದ್ರೆ ಹೋಗೋಣ ಅಂತ ನಾನು. ಮಾರ್ನಿಂಗ್ 5 o'clock ಇಂದ ಪೇನ್. ಎಷ್ಟು ಗಂಟೆ ಮಲ್ಕೊಂಡೆ? ಮಲಗಿಲ್ಲ, 1 ಗಂಟೆಗೆ ಮಲ್ಕೊಂಡೆ, 5 ಗಂಟೆಗೆ ಎದ್ದೆ. 5 ಗಂಟೆಯಿಂದ ಮಲ್ಗಕ್ಕೆ ಆಗ್ತಾ ಇಲ್ಲ. 1 1 hour ಅದೇ ಹೆಚ್ಚು ಆಗ್ತಾ ಐತೆ ಪೇನ್ಗೆ. ಇನ್ನೊಂದೆರಡು ದಿನ ನಾನ್ ಬೆಳಗ್ಗೆ ಅನ್ಕೋತಾ ಇದ್ದೆ ಜೀರಿಗೆ ನೀರು ಕುಡಿಬೇಕು ಅಂತ.
ತುಪ್ಪ ಹಾಕಿದ್ದೀನಿ ಸ್ವಲ್ಪ. ಹಬ್ಬ ಹಬ್ಬ ಇವತ್ತು ನನ್ಗೆ ದೊಡ್ಡ ಹಬ್ಬ. ಯೂಶಲಿ ಅವತ್ತು ಈ ತರ ಪೇನ್ ಬಂದೇನೋ ನನ್ಗೆ. ಅಂದ್ರೆ ಸ್ಟಾರ್ಟ್ ಆಗ್ತೈತೆ ಅಂತ ಅನ್ಸುತ್ತೆ. ರೆಡಿನ ಎಲ್ರು ಒಟ್ಟಿಗೆ ಬರಕ್ಕೆ? ನಿಜ ಅನ್ಕೊಬಿಟ್ಟಿದಾಗ ಯಾರು ಬಿಡಲ್ಲ ನಿಖಿಲನ್ನ. ನಿಶನ್ನ ಕೇಳ್ಬೇಕು. ಇನ್ನು ಕೇಳಿಲ್ಲ ನೀನು. ಬರಲ್ಲ ಅಂದೋನ್ನೇ ಕೇಳಿದ್ದೆ. ಬರ್ತೀನಿ ಅಂದ್ರೆ ಅದೆಲ್ಲ ಹಾಸ್ಪಿಟ್ಲಲ್ಲೂ ಹಸ್ಬೆಂಡ್ ನ ಬಿಟ್ಟೇ ಬಿಡ್ತಾರೆ, ಅದಕ್ಕೇನ್ ಪರ್ಮಿಷನ್ ಇರಲ್ಲ. ಅದನ್ನ ಬರ್ತೀನಿ ಅಂದಿಲ್ವಾ? ಅಂದ್ರೆ ನೋಡ ಧೈರ್ಯ ಐತಾನ? ಅದೆಲ್ಲ ನಾನೇ ಆಪರೇಷನ್ ಮಾಡ್ತಿಲ್ಲ ನಾನು. ಕರೆಕ್ಟ್. ಸಿ ಸೆಕ್ಷನ್ ಸಾರಿ ನಾರ್ಮಲ್ ಆದ್ರೆ ಬಿಡಲ್ಲ ಯಾರನ್ನೂ. ಹೌದಾ? ಪ್ರೈವೇಟ್ ಅಲ್ಲ ಅದೆಲ್ಲ, ಹಂಗಾಗಿ ಯಾರನ್ನೂ ಬಿಡಲ್ಲ. ಹಸ್ಬೆಂಡ್ ಒಬ್ಬರನ್ನೇ. ಜಾಸ್ತಿ ನೋವು ಬಂದ್ಮೇಲೆ ಒಟ್ನಲ್ಲಿ ನೋವು ಬರ್ಬೇಕು ನಂಗೆ. ನೋವು ಬಂದ್ರೆ ನೀಟಾಗಿ ಇದಾದ್ರೆ ಸರಿ. ನಾರ್ಮಲ್ ಆಯ್ತದೆ, ನೋವು ಜಾಸ್ತಿ ಅದಲ್ಲ. ಜೋರು ಬಂದ್ರೆ ಅದು ತಿರ್ಗಾಕೆ ಅದು ಇದು ಮಾಡಕ್ಕೆ ಹಂಗಾಗಿ ಆಯ್ತದೆ ಅಷ್ಟೇ. ನಿಮ್ಗೆ 9 ತಿಂಗಳಾದ್ಮೇಲೆ ಅಂದ್ರೆ ರೆಡಿನಾ ಆಯ್ತಾ? ಮುಚ್ಚೆ ಬಿಟ್ಟಾರ ತೊಳೆಯಕ್ಕೆ. ಆಂಟಿ ಬೇಡ್ಕೊಳ್ಳಿ ನಾರ್ಮಲ್ ಪೇನ್ ಬರ್ಲಿ ಅಂತ. ಅದಕ್ಕೆ ಹೇಳ್ತಾ ಇರೋದು. ತಗ ಮಾತಾಡು. ಫೋನ್ ಅಜ್ಜಿದು. ಹಲೋ ಮಾಮು, ಏನ್ ಸಮಾಚಾರ? ಸಾಕಾ ನಿನ್ ಕೆಪಾಸಿಟಿ ಅಷ್ಟೇನಾ? ಉಪ್ಪಿಟ್ಟು ಚೆನ್ನಾಗಿ ಮಾಡೋರು ನಮ್ಮಮ್ಮ. ತಿನ್ನಲು ತಿನ್ನು ಮತ್ತೀಗ ಇನ್ನೊಂದು ರೌಂಡ್ ಹಾಕೊಂಡು. ಅಯ್ಯೋಯ್ಯೋಯ್ಯೋ ನಮ್ಮಮ್ಮ ಖುಷಿ. ಹಳಿ ಅಂದ್ರೆ ಇನ್ನೊಂದು ರೌಂಡ್ ಹಾಕೊಳ್ರಿ. ನಿಶಾ ಅವ್ರು ಯಾರ ಜೊತೆ ವಿಡಿಯೋ ಕಾಲಲ್ಲಿ ಮಾತಾಡ್ತಾವ್ರೆ? ತೋರ್ಸ್ಲಾ? ಬೇಡ. ತೋರ್ಸ್ಲಾ? ನೀವು ತಿನ್ನಲ್ವಾ? ಇನ್ನೊಂದ್ ಸ್ವಲ್ಪ ಹಾಕ್ತೀನಿ ನೀನು. ನಂಗೆ ಬೇಡಪ್ಪ. ನಮ್ಮಮ್ಮ ಇಲ್ಲಿ ತಿಂತವ್ರೆ. ಪೂಜೆ ಗೀಜೆ ಎಲ್ಲ ಮಾಡಿ ಮುಗಿಸ್ಬಿಟ್ರು ನಮ್ಮಮ್ಮ ಬೆಳಗ್ಗೆನೆ ಎದ್ದತ್ತ. ಅಮ್ಮ ಫ್ರಿಡ್ಜಲ್ಲಿ ಹೂವು ಐತಲ್ಲ, ಎಲ್ಲ ಎತ್ಕೊಂಡ? ಹಾ ಸರಿ. ಮಲ್ಲಿಗೆ ಮತ್ತೆ ಇದೆಲ್ಲ ಇತ್ತಲ್ಲ, ಹಾಕ್ಬಿಡ್ಬೇಕಿತ್ತು, ಸುಮ್ಮನೆ ವೇಸ್ಟ್ ಆಯ್ತದೆ. ಸೊ ಇಷ್ಟೇ ನಮ್ಮನೆ ವರಮಹಾಲಕ್ಷ್ಮಿ ಪೂಜೆ. ಯಾವ ವರ್ಷ ಕುಣಿಸಿದೀವಿ ಒಂದು ನಾವು ಎಲ್ಲ ವರ್ಷ ಇಷ್ಟೇ ಮಾಡೋದು. ಅಪ್ಪಾಜಿ ಇದ್ದಿದ್ದಾಗಿಂದನೇ ಮೇಯ್ನ್ ಇಟ್ಟಿದೀವಲ್ಲ ಅಷ್ಟೇ ಸಾಕು. ಮಧ್ಯದಲ್ಲಿ ಕಾಸು ಅದೇ ತಾನೇ ಈ ಹಬ್ಬಕ್ಕೆ ಲಕ್ಷ್ಮಿ. ಸೊ ಇಟ್ಟಿದ್ದಾರೆ. ಆ್ಯಂಡ್ ನಂದು ಅದು ಸೀಮಂತ ಟೈಮಲ್ಲಿ ನಿಶಾ ಅವ್ರ ಮನೆಯಿಂದ ಕೊಟ್ಟಿದ್ದು ಮಡ್ಲಕ್ಕಿ ಅಲ್ಲ, ಅದೇನೋ ಅಂತಾರಲ್ಲ ಅದನ್ನ, ಭತ್ತದ್ದು, ಅಲ್ಲಿ ಇಟ್ಟಿದ್ದೀವಿ. ಸೊ ಯಾ ನಿಧಿ ಎಷ್ಟು ಹಾಕೊಂಡಿದ್ಯಮ್ಮ? ಎಷ್ಟು ಹಾಕೊಂಡಿದ್ಯಾ? ಏನು ಇಷ್ಟ ಹಾಕೊಂಬಿಟ್ಟಿದ್ಯಾ? ಗೈಸ್ ಇವಳು ತಿನ್ನೋದು ನೋಡಬೇಕು. ಅಷ್ಟೇ ಕತೆ. ಈಗ ಒಂಚೂರು ಪರವಾಗಿಲ್ಲ, ನನಗೆ ಪೇಯ್ನ್ ಒಂಚೂರು ರಿಲ್ಯಾಕ್ಸ್ ಆಯಿತು. ಬಟ್ ಪೇಯ್ನ್ ಇದೆ. ಅದಕ್ಕೆ ಡಾಕ್ಟರ್ಗೆ ಮೆಸೇಜ್ ಮಾಡಿದ್ದೆ, ಹಿಂಗೆ ಆಗ್ತಾಯಿದೆ ಪೇಯ್ನ್ ಅಂತ. ಸೊ ಅದೇ ಅವ್ರು ತುಂಬ ಆಗಿಲ್ಲ ಅಂದರೆ ಬಂದುಬಿಡಿ, ಇಟ್ಸ್ ಲೇಬರ್ ಪೇಯ್ನ್, ಇಫ್ ನಾಟ್ ಯು ಕ್ಯಾನ್ ವೆಯ್ಟ್ ಅಂತ ಹೇಳಿದ್ದಾರೆ. ನೋಡೋಣ ಏನಾಗಿದೆ ಅಂತ. ನನಗೆ ಇಷ್ಟು ಪೇಯ್ನ್ಗೆಲ್ಲ ಹೋಗೋಕ್ಕೆ ಇಷ್ಟ ಇಲ್ಲ. ತುಂಬ ಸಿವಿಯರಾಗಿ ತಡ್ಕೊಳಕ್ಕೆ ಆಗ್ತಾಯಿಲ್ಲ ಅಂದ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಲೆಟ್ಸ್ ಏನಂತಾರೆ. ಆ್ಯಂಡ್ ಆಲ್ಸೋ ಇವತ್ತು ಲಕ್ಷ್ಮಿ ಹಬ್ಬ ಬೇರೆ, ಡಾಕ್ಟರ್ಸ್ ಯಾರೂ ಅವೈಲೇಬಲ್ ಇರಲ್ಲ ಹೋದ್ರೂ. ಸೊ ಹಂಗಾಗಿ ಐಮ್ ಫೈನ್, ಓಕೆ, ಡೂಯಿಂಗ್ ಗುಡ್, ಏನಂತ ಮೇಜರ್ ಏನಿಲ್ಲ. ಬಟ್ ಮಾರ್ನಿಂಗ್ ಮಾತ್ರ ನಂಗೊಂದು ಸ್ವಲ್ಪ ಜಾಸ್ತಿ ಪೇಯ್ನ್ ಇತ್ತು. ಸೊ ಯಾ ನೋಡೋಣ ಈವ್ನಿಂಗ್ವರೆಗೂ ಅಲ್ಲಿ ವೇಟ್. ನಿಧಿ ರೆಡಿ? ಹೇಳು. ಏನು ಗೊತ್ತಿಲ್ಲ. ನೋಡಂಗಿಲ್ಲ, ಇವಾಗ ಹೇಳ್ಬೇಕು. ಕಲ್ತೆ ಇಲ್ಲ ಏನು. ಅದು ಈಚೆ ಹೋಗಿ ಕಲ್ತಲ್ಲೇ. ನೀನ್ ಹೇಳಿಲ್ವಾ ಇವಳು ದೈತೆ ಅಂತ? ಹೇಳಿದ್ವಿ ಇವಾಗ ಕರ್ಕ ಮುಂದೆ ಹೇಳ್ದೆ. ಇವನ್ ವರುಣ್ ಅವನೆಲ್ಲ ಇಲ್ಲ ಅಂತವನೆ. ಅದಕ್ಕೆ ಡೌಟ್ ಅಲ್ಲ ಅವಳೆ. ಅವ್ನ್ ಇಲ್ಲ ಅಂತಿದ್ದಾನೆ. ಹೇಳ್ ಬೇಗ, ಕಲ್ತಿರೋದು ಹೇಳು. ಇವಾಗ ಒಂದು ಪ್ರಮೋಷನ್ ಶೂಟ್ ಮಾಡಿ. ಇಲ್ಲ ನಿಧಿ ಬಿಡು, ನಿಧಿ ಪಾಪ. ಅವಳಿಗೆ ಅಷ್ಟೊತ್ತಿಂದ ಟೆನ್ಷನ್ ಕೊಟ್ಕೊಂಡು ಅದು ಓದ್ಕೊಂತ ಸ್ಕ್ರಿಪ್ಟ್ ಎಲ್ಲ ಕಳಿಸ್ಬಿಟ್ಟು ಇವರು ಪ್ರಮೋಷನ್ ಅವಳು ಗಟ್ಟೊಡಿತಾವಳ ಅಷ್ಟೊತ್ತಿಂದ. ಯಾರೋ ಬಂದವ್ರೆ ನಮ್ಮ ರಿಲೇಟಿವ್ಸು, ತುಂಬಾ ಜನ, ಮಕ್ಳೆಲ್ಲ ಕಿರ್ಚಾಡ್ತವ್ರೆ. ಸೊ ಊಟ ಮಾಡ್ಬೇಕು. ಮುಗೀತಾ? ನೀವು ಹಬ್ಬದ ದಿನ ಈಗ ಶೂಟ್ ಮಾಡ್ಕೊಂಡು ನಿಂತವಳೆ. 3 ಶೂಟು. ನಿನಗೆ ಡೆಲಿವರಿ ಆಗ್ಬಿಡುತ್ತಲ್ಲ, ಆಮೇಲೆ ಬಿಸಿ ಆಯ್ತೀನಿ ಅಂತ ಇವಾಗಲೇ ಮಾಡ್ಕೊಂತ ಇರೋದು. ಮಾಡ್ಕೊ ಆಯ್ತಂದ್ರೆ. ಚಲೋ ಅಷ್ಟೇ.
ಸೊ ನಾನು ಫ್ರೆಶ್ ಅಪ್ ಆಗಿ ಇವಾಗ ದೇವ್ರಿಗೆ ಕಡ್ಡಿ ಹಚ್ಚೋಣ ಅಂತ ಬಂದಿದ್ದೀನಿ. ಸೊ ಕಡ್ಡಿ ಹಚ್ಬಿಟ್ಟು ಊಟ ಮಾಡಬೇಕು. ಇದರಲ್ಲೇ ಏನೋ ಶೂಟ್ ಏನೋ ಮಾಡ್ತಾ ಇದ್ದಾರೆ ಮನೇಲಿ. ಸೊ ಕಡ್ಡಿ ಹಚ್ಚಿ ದೇವ್ರಿಗೆ ನೋಡೋಣ ಏನೇನಾಗುತ್ತೆ ಅಂತ. ಫಾರ್ ನಾವು ಸ್ವಲ್ಪ ಪೇಯ್ನ್ ಇಲ್ಲ, ಚೂರು ಇದೆ ಅಷ್ಟೇ. ಲೆಟ್ಸ್ ಸಿ ಯಾವಾಗ ಹೆಂಗ್ ಪೇಯ್ನ್ ಬರುತ್ತೆ ಹೇಳಕ್ಕಾಗಲ್ಲ. ಸೊ ಹಂಗಾಗಿ ದೇವ್ರಿಗೊಂದು ಕಡ್ಡಿ ಹಚ್ಬಿಡೋಣ ಅಂತ ಹಚ್ಕೊಳ್ತಾ ಇದ್ದೀನಿ. ಊಟ ಮಾಡಬೇಕು. ಇವತ್ತು ಮನೇಲಿ ಪಾಯಸ, ವಡೆ, ಅನ್ನ, ಸಾಂಬಾರ್ ಎಲ್ಲ ಮಾಡಿದ್ದಾರೆ. ಹೇಗಿದೆ ಸಾಂಬಾರ್? ಸಾಂಬಾರ್, ಪಾಯಸ, ವಡೆ, ಅನ್ನ ಎಲ್ಲ ಚೆನ್ನಾಗಿದೆ. ಸಾಂಬಾರ್ ಹೇಗಿದೆ? ಸಾಂಬಾರ್ ಒಂದ್ ಚೆನ್ನಾಗಿಲ್ಲ, ಪಾಯಸ ವಡೆ ಚೆನ್ನಾಗಿದೆ. ಸಾಂಬಾರ್ ಹೇಗಿದೆ ನಂದೆ? ಪಾಯಸ ಸಾಂಬಾರ್ ಸಾಂಬಾರ್ ಅಲ್ಲ, ಇದು ರಸಂ. ಇದು ರಸಂ ಚೆನ್ನಾಗಿದೆ. ಟೊಮೊಟೊ ರಸಂ ಚೆನ್ನಾಗಿದೆ. ವಡೆ ಪಾಯಸ ಇಷ್ಟ ಆಗಿಲ್ಲ ಅವಳಿಗೆ, ತಿಂತಾ ಇಲ್ಲ ನೋಡಲಿ. ಕಡೆಗೆ ವಡೆ ಸಕ್ಕದಾಗಿ ಮಾಡೋರು ನಮ್ಮಮ್ಮ. ಪಾಯಸ, ಸಾಂಬಾರ್ ಒಂಚೂರು ಚೆನ್ನಾಗಿರ್ಬೇಕಿತ್ತು. ಹೌದಂತೆ. ನಾನು ಇನ್ನೂ ತಿಂದೇ ಇಲ್ಲ. ಯಾರು ಮಾಡಿದ್ದು? ನಾನೇ. ಏನ್ ಓವರ್ ಆಕ್ಟಿಂಗ್ ಮಾಡ್ತಲ್ಲ ಹೇಳು. ಅವ್ರಿಬ್ರಿನೂ ಊಟಕ್ಕೆ ಬಂದಿಲ್ಲ, ವರುಣ್ ಮತ್ತೆ ವಿನೋದ್. ನಮ್ದಿನ್ನೂ ಊಟ ಆಗಿಲ್ಲ. ಇವರೆಲ್ಲ ತಿನ್ಕೊಂಡ್ರೆ ನಾ ಸೆಕೆಂಡ್ ರೌಂಡ್ಗೆ ಹೋಗ್ತೀವಿ. ಅಮ್ಮ ಥ್ಯಾಂಕ್ ಯು. ಕೇಳಿದ ತಕ್ಷಣ ವಡೆ ತಿನ್ಬೇಕು ಅನ್ಸ್ತು ನಂಗೆ. ನಮ್ಮಮ್ಮ ಮಾಡೋ ವಡೆ ಚೆನ್ನಾಗಿರುತ್ತೆ ಅಂತ. ತಿನ್ಕೊ, ಇನ್ನೆರಡು ದಿನ ಏನೇನ್ ಬೈಕೆ ಐತೆ ಎಲ್ಲ ತಿನ್ಕೊಬಿಡು. ಒಬ್ಬಟ್ಟು ಮಾಡ್ತೀನಿ ಅಂದ್ರೆ ನಮ್ಮಮ್ಮ ಬೇಡ, ಒಬ್ಬಟ್ಟು ಯಾರು ತಿನ್ನಲ್ಲ. ಆಮೇಲೆ ಸಪ್ಪೆನ ತಿನ್ಬೇಕು ಅಂತ ಇರ್ತಾನೆ ತಿಮ್ಮಮ್ಮ. ಎಷ್ಟು 1 ವೀಕ್ ಫುಲ್ನಾ? 10 days 12 days ಫುಲ್ ಸಪ್ಪೆ ಇಡ್ಲಿ ಮಾಡ್ತಾರೋ ನಂದಿಸ. ನನ್ ಕತೆನ ಇವ್ರು ನೋಡ್ಬೇಕು, ದಾರಿ ನೋಡ್ಬೇಕು ಇವಾಗ. ತಿನ್ನಲ್ಲ ಅನ್ನಂಗಿಲ್ಲ, ಬಿಡಂಗಿಲ್ಲ, ತಿನ್ಲೇಬೇಕು. ಸಾಂಬಾರ್ ಬೇಕಾ? ಅಲ್ಲಿ ಕುಂಕುಮ ಎಲ್ಲ ಒರ್ಸ್ಕೊಬಿಟ್ಟೆ. ದೇವ್ರು ತಿದ್ದ ಅದಕ್ಕೆ ಏನ್ ಬೇಕು? ಏನು ಮಾಡ ಸಾಕು. ಬಾಟ್ಲು ಅವ್ರು ಕುಡಿತಾರೆ. ಇಲ್ಲ ನಾವೀಗ ತುಂಬಿದ್ದು. 12 ದಿವಸ ಸಪ್ಪೆ ಹೆಂಗ ಯಾವ ಇನ್ನೂ ಮಾಡ್ತಾನೆ ಅವನೇ. ಬಾ ಅಳ್ತವಳ. ನಿಜ ಹೇಳು. ಅಳ್ತಾ ಇದ್ದೀನಿ ಅಂದ್ರೆ ಕ್ಯಾಮ್ರಾ ತರ್ತಾರಲ್ಲ ಅವನು. ನಿಶಾ ಕಳ್ತವ್ರೆ ಸೀರಿಯಸ್ ಆಗಿ ಅಂತ ಬಂದವನಲ್ಲಿ. ನನಗೆ ಗೊತ್ತೊಳ್ದೆಲ್ಲ ರೀಲ್ ಚೆನ್ನಾಗಿ ಬಂದಿಲ್ವಂತೆ. ಓಕೆ, ಇವಳೇ ಕಣೋ ಲಕ್ಷ್ಮಿ ಕಣೋ, ಸಿರಿಯು ಕಣೋ, ಎಲ್ಲೇ ಒಂದು ಇವಳಿಗೆ ನಾನೇ ಸರ್ಗ ಕಣೋ ಅಂತ ಸಾಂಗ್ ಹಾಕ್ಬಿಟ್ಟು ಇನ್ಸ್ಟಾಗ್ರಾಮ್ ಅಲ್ಲಿ ಮಲ್ಗಾಳೆ ಆರಾಮಾಗೆ. ವಾಟ್ ಯು ವಾಂಟ್? ಕಾಯಿ ಒಂದ್ ಸ್ವಲ್ಪ ದಿನ ಗೋಲ್ಗಪ್ಪ ಇಲ್ಲಿ ನಿಂಗೆ 1 hourವರೆಗೂ ಸಿಗುತ್ತೆ. ಸ್ವಲ್ಪ ದಿನ ಕಾದ್ರೆ ಬರುತ್ತಲ್ಲ. ಬರೀ ಬರೋ ಫ್ರೂಟ್ಸ್ ಅಷ್ಟೇ. ಅದು ಬರ್ತಾ ಇರುತ್ತೆ, ತಿನ್ಬೋದು ಅವಾಗ. ಚೆನ್ನಾಗಿದೆ. ಬನ್ನಿ, ಎದೋ ಮೇಲೆ ಏನಾರು ತಿನ್ಬೇಕು ಅನ್ಕೊ ಮನಿಕೊಂಡ್ರೆ. ಗೈಸ್, ಮಾದಣ್ಣನ ಅವ್ರ ಮನೆಗ್ ಬಂದಿದೀವಿ. ಮಾದಣ್ಣನ ಎಲ್ಲೂ ಕರ್ಕೋಯ್ತು. ಮತ್ತೆ ಎಲ್ಲೂ ಬರೋ ಪರಿಸ್ಥಿತಿ ಇಲ್ಲ. ನಡೀರಿ, ನಾವ್ ಹೋಗೋಣ ಅಂತಾನೆ ನಮ್ ರೆಡಿ. ಹೋಗ್ಬೇಕು ಕೆಳಗಡೆ. ನಾನ್ ಮತ್ಕೆ ಬಿಟ್ಟೆ ಬರಲ್ಲ. ಇವಾಗ ಏನಿಲ್ಲ ನನ್ಗೆ ಅಷ್ಟು. ಅಂದ್ರೆ ಮಾರ್ನಿಂಗ್ ಎಷ್ಟಿತ್ತು ಅಷ್ಟೇ ಇದೆ. ಪೇಯ್ನು ಜಾಸ್ತಿ ಆಗಿಲ್ಲ. ನನ್ ಲಕ್ ಏನೋ ಗೊತ್ತಿಲ್ಲ. ಬಟ್ ಆಗ್ಬಿಡ್ಲಿ ಅನ್ಸ್ತೈತೆ ನನಗೆ. ಅವ್ಳಿಗೆ ಆಗ್ತಾ ಇಲ್ಲ, ಪೇನ್ ಬರ್ಲಿ. ಪೇನ್ ಬಂದ್ ಆಗೋಗ್ಬಿಡ್ಲಿ ಅಂತಾನೆ ನಾನು ಅನ್ಕೋತಾ ಇದ್ದೀನಿ. ಬಟ್ ಯಾಕೋ ಆಯ್ತಾ ಇಲ್ಲ. ಲೆಟ್ಸ್ ಸಿ. ನನ್ ಬೇಬಿನೇ ಡಿಸೈಡ್ ಮಾಡುತ್ತೇನೋ ಬರೋದು ಯಾವಾಗ ಅಂತ. ನೋಡೋಣ. ಇವತ್ ನೈಟ್ ಯಾಕೋ ನನ್ಗೆ 6 ಸೆನ್ಸ್ ಅನ್ಸ್ತಾ ಇದೆ ಜಾಸ್ತಿ ಆಗುತ್ತೆ ಅಂತ. ಪೇನ್ ಇವತ್ ನೈಟ್ ಜಾಸ್ತಿ ಆಗುತ್ತೆ ಅಂತ ನೋಡೋಣ.